ಒಂದು ಸೇತುವೆ ನಿರ್ಮಿಸಿದ್ರೆ ಶತಮಾನಗಳ ಕಾಲ ಬಳಕೆ ಆಗಬೇಕು. ಆದರೆ ಇಲ್ಲೊಂದು ಸೇತುವೆ ನಿರ್ಮಿಸಿದ ಒಂದೇ ತಿಂಗಳಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಆ ಬಳಿಕ 5 ವರ್ಷ ಆದರೂ ಕೊಚ್ಚಿ ಹೋದ ಸೇತುವೆ ರಿಪೇರಿನೇ ಆಗಿಲ್ಲ. ಕೊಪ್ಪಳದ ಹಂದ್ರಾಳದಿಂದ ಕವಲೂರು ಮಧ್ಯೆ ಇರುವ ಸೇತುವೆ ಕಳೆದ 5 ವರ್ಷಗಳ ಹಿಂದೆ ಕೊಚ್ಚಿ ಹೋಗಿತ್ತು. ಹೀಗಾಗಿ ಇಲ್ಲಿ ಸಂಚಾರ ಸ್ಥಗಿತವಾಗಿದೆ. ಮಳೆಗಾಲದಲ್ಲಿ ಸಂಚಾರ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ 2 ವರ್ಷಗಳ ಹಿಂದೆ 80 ಲಕ್ಷ ರೂಪಾಯಿ ಯೋಜನೆ ಸಿದ್ಧವಾಗಿತ್ತು. ತಾತ್ಕಾಲಿಕವಾಗಿ ನಿರ್ಮಿಸಿದ್ದ ಸೇತುವೆ ಕಳಪೆ ಆಗಿದ್ರಿಂದ ಕೊಚ್ಚಿಕೊಂಡು ಹೋಗಿದೆ. ಕವಲೂರು, ಹಂದ್ರಾಳ, ಒದಗನಾಳ ಗ್ರಾಮಸ್ಥರು ಬನ್ನಿಕೊಪ್ಪ ಅಥವಾ ಆಳವಂಡಿ ಮೂಲಕ ಸುತ್ತಾಡಿ ಕೊಪ್ಪಳಕ್ಕೆ ಬರುವಂತಾಗಿದೆ. ಯಾರ ಪರಸ್ಥಳದಾಗ ಬಂದ್ರೆ ಮಳೆಗಾಲದಾಗ ಇಂಥ ಟೈಮ್ನಾಗ ಭಾಳ ತೊಂದರೆ ಆಗುತ್ತೆ ಹೋಗಕ್ಕೆ ಬರೋಕೆ. ಇಲ್ಲಾಂದ್ರೆ ಎಮರ್ಜೆನ್ಸಿ ಏನಾರ ಇತ್ತಪ್ಪ ಅಂದರೆ ಬನ್ನಿಕೊಪ್ಪಲಿಂದ ಹೋಗ್ಬೇಕು, ಇಲ್ಲ ಆಳವಂಡಿಲಿಂದ ಹೋಗ್ಬೇಕಾಗತ್ತೆ. ಇದು ಭಾಳ ಅನುಕೂಲ ಆಗುತ್ತೆ ನಮ್ಮ ಕೊಪ್ಪಳಕ್ಕೆ. 28 ಕಿಲೋಮೀಟ್ರ್ ಆಗುತ್ತೆ. ಇದು ಆದ್ರೆ ಅನುಕೂಲ ಆಗುತ್ತೆ ರೀ. ಬಟ್ ಏನಂದ್ರೆ ಇದು ಅಷ್ಟು ಬ್ರಿಡ್ಜ್ ಬೇಕು ರೀ. ಬಟ್ ಈ ಬ್ರಿಡ್ಜ್ ಆದ್ರಪ್ಪ ಅಂದ್ರೆ ನಮಗೆ ನಿಯರ್ ಬೈ ಆಗುತ್ತೆ ಬಸ್ಸಿಗೆ, ರೂಟಿ ಎಲ್ಲ ಕೊಪ್ಪಳ ಕಡೆ ಇಲ್ಲಪ್ಪ ಮತ್ತೆ ಈ ಕಡೆ ಸುತ್ತಾಕಿ ಹೋಗಿ ಬನ್ನಿಕೊಪ್ಪ ತಳಕಲ್ಲುಗೊಬ್ಬ ಕೊಪ್ಪಳ ಹಿಂಗೆ ಹೋಗಿ. ಕವಲೂರು ಗ್ರಾಮಕ್ಕೆ ಸಂಪರ್ಕಿಸುವ ಎಲ್ಲಾ ರಸ್ತೆಗಳು ಸಂಪೂರ್ಣವಾಗಿ ಕೊಪ್ಪಳದಿಂದ ಕವಲೂರು ಮಾರ್ಗವಾಗಿ ಮುಂಡರಗಿಗೆ ಬಸ್ ಸೌಲಭ್ಯವಿತ್ತು. ಆದರೆ ಈ ಸೇತುವೆ ಕುಸಿದಿದ್ರಿಂದ ಬಸ್ ಸೌಲಭ್ಯವಿಲ್ಲ. ಈ ಕುರಿತು ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ನಮ್ಮ ಸಮಸ್ಯೆ ಯಾರೂ ಕೇಳ್ತಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಮಳೆ ಆದ್ರೆ ಇಲ್ಲಿ ಅಡ್ಡಾಡಕ್ಕಾಗಲ್ಲ ಸರ್. ಮಳೆ ಆದ್ರೆ ಅಂದ್ಬಿಟ್ಟೇನೋ ಇದು ಒಟ್ಟು ಅಡ್ಡಾಡಕ್ಕಾಗೋದಿಲ್ಲ ರೀ. ಇಲ್ಲಿ ಇದು ಪೂರ್ತಿ ರೋಡ್ ಕೆಟ್ಟೈತಿ. ಮುಂಡ್ರಿಗಿ ರೋಡ್ ಸರಿಯಿಲ್ಲ, ಆಳವಂಡಿ ರೋಡ್ ಚೆನ್ನಾಗಿಲ್ಲ. ಬಸ್ ಇಲ್ಲಿ ಕೊಪ್ಪಳದಾಗಿಂದ ಮುಂಡ್ರಿಗಿದ್ದು ರೀ, ಅವೆಲ್ಲ ಬಂದಾಗ್ಯಾವ್ರಿ. ಇದನ್ನ ಸಮಸ್ಯೆಯಿಂದ ಆಗ್ಯಾವ್ರಿ. ಮೊದಲು ಹೋಗ್ತಿದ್ವಿ ರೀ ಬಸ್ ಎಲ್ಲ, ಈಗೆಲ್ಲ ಬಂದಾಗಿ. ಕೊಪ್ಪಳಕ್ಕೆ ಇಲ್ಲಿ ಒಂದು ಮಾಟಪ್ ಆಗತ್ತೆ ರೀ. ಅಲ್ಲಿ ಹೋದ್ರ ಒಂದು 40 ಕಿಲೋಮೀಟರ್ ಆಗತ್ತೆ ರೀ. ಇಲ್ಲಿ ಹೋದ್ರ 35 ಕಿಲೋಮೀಟರ್ ಆಗತ್ತೆ. ಈ ಸೇತುವೆಗೆ ಈ ಹಿಂದೆ KRDL ನಿಂದ ನಿರ್ಮಿಸಲು 80 ಲಕ್ಷ ರೂಪಾಯಿ ಯೋಜನೆ ಸಿದ್ಧವಾಗಿತ್ತು. ಆಗ ಸರ್ಕಾರ 40 ಲಕ್ಷ ರೂಪಾಯಿ ಅನುದಾನವನ್ನು ಸಹ ಬಿಡುಗಡೆ ಮಾಡಿತ್ತು. ಆದರೆ ಈ ಸೇತುವೆ ನಿರ್ಮಾಣಕ್ಕೆ 8 ಕೋಟಿ ಅಗತ್ಯವಿದೆ. ಹೀಗಾಗಿ ಜನರಿಗೆ ಅನುಕೂಲವಾಗುವ ಸೇತುವೆಯನ್ನ ಆದಷ್ಟು ಬೇಗ ನಿರ್ಮಿಸಿ ಅನುಕೂಲ ಮಾಡಿ ಅಂತ ಜನ ಆಗ್ರಹಿಸಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.